ಲವ್ ಜಿಹಾದ್ ಭೀತಿ ಬಾಲಕಿ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ನಹೀಂ ಬೇಗ್ ಮತ್ತು ಸುಹೇಲ್ನಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಆಕೆಯ ಮೇಲೆ. ಆಕೆಗೆ ನಂತರದಿಂದ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಈ ಕಿಡಿಗೇಡಿಗಳು. ಇದರಿಂದ ನೊಂದು ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬಾಲಕಿ ಪೋಷಕರು ನಹೀಂ ಬೇಗ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರು ಆತನ ಹೆಸರು ಯುಡಿಆರ್ನಲ್ಲಿ ದಾಖಲಿಸಿಲ್ಲ. ತಂದೆ ತಾಯಿ ಅನಕ್ಷರಸ್ಥರು ಬಡವರು ಅಂತ ಹೆಸರನ್ನ ದಾಖಲಿಸಿಲ್ಲ ಅಂತೆ. ಪೊಲೀಸರ ನಿರ್ಲಕ್ಷ್ಯದಿಂದಲೇ ಬಾಲಕಿ ಸಾವಾಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಒಂದು ತಿಂಗಳ ಹಿಂದೆ ಅಂದರೆ ಹೋದ ತಿಂಗಳ 8ನೇ ತಾರೀಕು ಧಾರವಾಡ ತಾಲೂಕಿನ ಗರಗಿನಲ್ಲಿ ಒಂದು ಅಪ್ರಾಪ್ತ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅಂದರೆ ನುಸಿ ಗುಳಿಗೆ ತಗೊಂಡು ಅವಳು 8ನೇ ತಾರೀಕು ತಗೊಳ್ತಾಳೆ, 9ನೇ ತಾರೀಕು ಸಾವನ್ನಪ್ತಾಳೆ ಅವಳು. ಅದರ ಹಿನ್ನೆಲೆ ನಯೀಂ ಬೇಗ್ ಅಂತ ಹೇಳಿ ಅವನು ಹೊನ್ನಮ್ಮನ ಇದು ಹನುಮನ ಕೊಪ್ಪ ಉಪ್ಪಿನ ಬೆಟಗೇರಿ ಅವನು ಪೇಂಟರ್ ಇದ್ದಾನೆ, ಪೇಂಟ್ ಕೆಲಸ ಮಾಡ್ತಾನ ಅವನು ಮತ್ತು ಸುಹೇಲ್ ಅಂತ ಹೇಳಿ ಅವನ ಜೊತೆ ಇನ್ನೊಬ್ಬ ಅವನ ಗೆಳೆಯ ಸುಹೇಲ್ ಅಂತ ಹೇಳಿ ಇವರಿಬ್ಬರು ಸೇರಿ ಅವಳನ್ನ ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡು ವ್ಯವಸ್ಥಿತವಾಗಿ ಸಾಕಷ್ಟು ಅನೈತಿಕತೆಯನ್ನು ಬೆಳೆಸಿ ವಿಡಿಯೋಗಳನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ ಪರಿಣಾಮದಿಂದ ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅದನ್ನ ಅವರ ತಂದೆ ತಾಯಿ ಕೂಡ ಈಗ ಬರ್ತಾ ಇದ್ದಾರೆ, ಅವರು ಹೇಳ್ತಾರೆ, ಈಗಾಗಲೇ ನಿಮ್ಮ ಮುಂದೆಲ್ಲ ಹೇಳಿದ್ದಾರೆ. ಆದರೆ ಅವರು ಅವತ್ತಿನ ದಿನಾನೇ ಕಂಪ್ಲೇಂಟ್ ದಿನ ಬಹಳ ಈಗ ನೋಡಿ, ಇಬ್ಬರು ಫೋಟೋ ಇದ್ದಾವೆ, ನದೀಮಾ ಮತ್ತು ಸುಹೇಲ್ ಅಂತ ಹೇಳಿ. ಬುರ್ಕ ಹಾಕ್ಸಿದ್ದಾನೆ, ಎಲ್ಲ ರೀತಿಯ ಬ್ಲ್ಯಾಕ್ ಮೇಲ್ ಮಾಡಿ ವ್ಯವಸ್ಥಿತವಾಗಿ ಮತಾಂತರ ಮಾಡಿ ಉಪಯೋಗಿಸಿ ಬಿಸಾಕುವಂಥ ಪ್ರಯತ್ನವನ್ನು ಮಾಡಿದಂಥ ಅಮಾಯಕ ಹುಡುಗಿ ಬಲಿಯಾಯ್ತು ಇವತ್ತು.